ಅರೆಸ್ಟ್ ವಾರೆಂಟಾ? ಯಾರು ಅಲ್ಲಿ ಆ ಲೆಟ್ರ್ ಟೈಪ್ ಮಾಡಿಸಿದ್ವಲ್ಲ ಅದನ್ನು ತೊಗೊಂಬನ್ನಿ. ಗುರುಗಳೇ, ಆಗಲೇ ಲೆಟ್ರೂ ರೆಡಿ ಮಾಡಿದ್ರಾ? ನೀವು ಈ ಥರ ಹೇಳ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ನಾನು ಏನು ಮಾಡೋ ಸ್ಥಿತಿನಲ್ಲಿಲ್ಲ ನರಸಿಂಹಮೂರ್ತಿಗಳೇ. ಹೈಕಮಾಂಡ್ನಿಂದ ನನಗೆ ಬಹಳ ಪ್ರೆಷರ್ ಇದೆ. ಪಾರ್ಟಿ ಹಿತಾಸಕ್ತಿಗೆ ಇದು ಅನಿವಾರ್ಯ. ತಗೊಳ್ಳಿ, ಬರ್ಕೊಡಿ. ನೋಡಿ, ನಿಮ್ಮ ಹಿತೈಷಿಯಾಗಿ ನಾನು ನಿಮ್ಗೊಂದು ಸಲಹೆ ಕೊಡ್ಬೋದು. ಗುರುಗಳೇ ಹೇಳಿ, ಏನು ಮಾಡ್ಬೋದು? ಮೊದಲು ರಾಜೀನಾಮೆ ಬರ್ಕೊಟ್ಟು ಆಂಟಿಸಿಪೇಟ್ರಿ ಬೇಲ್ಗೆ ಒಂದು ಅರ್ಜಿ ಹಾಕಿ ಬೇಲ್ ತಗೊಳ್ಳಿ. ಆಮೇಲೆ ಉಳಿದಿದ್ದು ನೋಡೋಣ. ಗುರುಗಳೇ, ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಐ ಆಮ್ ವೆರಿ ಸಾರಿ. ಟಿವಿನಾದ್ರೂ ಹಾಕ್ತೀಯೇನೋ? ನ್ಯೂಸ್ನಲ್ಲಿ ಲಕ್ಷ್ಮಿನ್ ತೋರಿಸ್ತಾರೋ ಏನೋ, ನೋಡೋಣ. ಹಾಕ್ತೀನಿ. ಅಮ್ಮ, ಕೇಬಲ್ ಬರ್ತಾ ಇಲ್ಲ. ನಿಮ್ಗೆ ವಿಷಯ ಗೊತ್ತಾಯ್ತಾ? ಏನ್ ವಿಷಯ? ಯಾಕೆ ಕುಗ್ತಾ ಬರ್ತಿದ್ಯಾ? ನೀವು ಟಿವಿ ನೋಡ್ಲಿಲ್ವಾ? ಲಕ್ಷ್ಮಿ, ಬೆಳಿಗ್ಗೆಯಿಂದ ಯಾಕೋ ಕೇಬಲೇ ಬರ್ತಾ ಇಲ್ಲ. ನಿನ್ನ ಬಗ್ಗೆ ಏನಾದರೂ ನ್ಯೂಸ್ ಬರುತ್ತೆ, ನೀನು ಟಿವಿಗೆ ಬರ್ತೀಯಾ ಅಂತ ಬೆಳಿಗ್ಗೆಯಿಂದ ಹಾಕಿ ನೋಡ್ತಾನೇ ಇದ್ದೀನಿ, ಬರ್ತಾನೇ ಇಲ್ಲ. ಯಾಕೆ ಲಕ್ಷ್ಮಿ, ಏನಾಯ್ತು? ಅಮ್ಮ, ಸತ್ಯಕ್ಕೆ ಕೊನೆಗೂ ಜಯ ಸಿಕ್ತು. Sorry, Vivek. I'm really sorry. ಸರ್, ಲಕ್ಷ್ಮಿ ಅವರಿದ್ದಾರಾ? ಅದು ಅವರು ನೀವು ಬನ್ನಿ, ಒಳಗಡೆ ಬನ್ನಿ. ಬನ್ನಿ, ಕುತ್ಕೋ, ಬನ್ನಿ, ಕುತ್ಕೊಳ್ಳಿ. ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಪರವಾಗಿಲ್ಲ. ನೀವು ಇರ್ತಿರೋ ಇಲ್ವೋ ಅನ್ಕೊಂಡು ಬಂದ್ವಿ. ಅಯ್ಯೋ, ನಾನು ಇಲ್ಲಿಂದ ಎಲ್ಲಿ ಹೋಗ್ತೀನಿ? ಮತ್ತೆ ನಮ್ಮ ಕೆಲಸಗಳೆಲ್ಲ ಶುರು ಆಗೋವರೆಗೂ ನಾನು ಮನೆಯಲ್ಲೇ ಇರ್ತೀನಿ. ಆದರೂ ನೀವೀಗ ತುಂಬ ಫೇಮಸ್ ಆಗಿಬಿಟ್ಟಿದ್ದೀರಾ. ಎಲ್ಲ ಪಬ್ಲಿಕ್ಕು ನಿಮ್ಮ ಬಗ್ಗೆ ತುಂಬ ಒಳ್ಳೆ ಮಾತಾಡ್ತಿದ್ದಾರೆ ಮೇಡಮ್.
ನೀವೊಂಥರ ಕ್ರಾಂತಿ ಮಾಡಿಬಿಟ್ಟಿದ್ದೀರಾ ಅಂತಲೇ ಹೇಳ್ಬೋದು. ಹಾಗೆಲ್ಲ ಏನೂ ಇಲ್ಲ, ಇದೆಲ್ಲ ನಾವು ಸೇರಿ ಮಾಡಿದ್ದು. ಇದಕ್ಕೆಲ್ಲ ನಿಮ್ಮ ಸಹಾಯನೇ ಕಾರಣ. ಅದಕ್ಕೆ ನಮ್ಮ ಮನೆಯವ್ರ ಬೆಂಬಲ ಎಲ್ಲ ತುಂಬ ಇತ್ತು. ಅದೇನೇ ಇರಲಿ ಮೇಡಮ್, ನಿಮ್ಮಲ್ಲಿರೋ ಧೈರ್ಯ, ನೀವು ಮಾತಾಡೋ ರೀತಿ, ನಿಮ್ಮ ಮಾತಲ್ಲಿರೋ ಕಾನ್ಫಿಡೆನ್ಸು ಎಲ್ಲದರಲ್ಲೂ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತಲೇ ಹೇಳ್ಬೋದು. ಮುಂದೆ ನಿಮ್ಮ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆಲ್ಲ ನಮ್ಮ ಯಜಮಾನರು ನೀಡಿದ ಪ್ರೋತ್ಸಾಹನೇ ಕಾರಣ. ಹಾಗೇನಿಲ್ಲ ಲಕ್ಷ್ಮಿ, ಎಲ್ಲ ನಿನ್ನಿಂದಲೇ ನೀನು ಫೇಮಸ್ ಆಗಿದ್ದು. ಇದರಲ್ಲಿ ನಮ್ದೇನೂ ಇಲ್ಲ. ನಮ್ಮ ಲಕ್ಷ್ಮಿ ಅವಳ ಧೈರ್ಯ, ಅವಳ ದಿಟ್ಟತನದಿಂದನೇ ಇದೆಲ್ಲ ಸಾಧನೆ ಮಾಡಿರೋದು. ಇದರಲ್ಲಿ ನಮ್ಮ ಬೆಂಬಲ ಏನಿರುತ್ತೆ ಹೇಳಿ? ನಿಜವಾಗ್ಲೂ ಲಕ್ಷ್ಮಿ ಯಜಮಾನ್ರದು ತುಂಬ ದೊಡ್ಡ ಗುಣ. ಎಷ್ಟೋ ಮನೆಗಳಲ್ಲಿ ಹೆಂಗಸರು ಮಾಡಿರೋ ಸಾಧನೆನ ಅವ್ರ ಮನೆ ಗಂಡಸರು ನಮ್ದು ನಮ್ದು ಅಂತ ಹೇಳ್ಕೊಂಡು ಓಡಾಡ್ತಾರೆ. ಅಂಥದ್ರಲ್ಲಿ ಲಕ್ಷ್ಮಿ ಯಜಮಾನ್ರು ತುಂಬಾನೇ ಒಳ್ಳೆಯವರು. ತಗೊಳ್ಳಿ ಮೇಡಮ್, ಕಂಗ್ರಾಟ್ಸ್ ನಿಮಗೆ. ನೀವು ಹೀಗೆ ಬೆಳೀತಿರ್ಬೇಕು. ನಿಮ್ಮಂಥ ಮಹಿಳೆಯರಿಂದ ಇಂಥ ಕೆಲಸಗಳು ಸಾಕಷ್ಟು ಆಗಬೇಕು. ನಿಮ್ಮ ಹೆಸರು ವಿಧಾನಸೌಧದವರೆಗೂ ಹೋಗಿದೆ. ಇನ್ನು ಮುಂದೆ ಎತ್ತರಕ್ಕೆ ಬೆಳೀಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ. ಹೇಗಿದ್ರೂ ನಿಮ್ಮ ಮನೆಯವ್ರ ಬೆಂಬಲ ನಿಮ್ಗಿದ್ದೇ ಇದೆ. ಸರಿ ಮೇಡಮ್, ನಾವಿನ್ ಬರ್ತೀವಿ. ಹಾಗೇನಿಲ್ಲ ಲಕ್ಷ್ಮಿ, ಎಲ್ಲ ನಿನ್ನಿಂದಲೇ ನೀನು ಫೇಮಸ್ ಆಗಿದ್ದು. ಇದರಲ್ಲಿ ನಮ್ದೇನೂ ಇಲ್ಲ. ಇದರಲ್ಲಿ ನಮ್ದೇನೂ ಇಲ್ಲ. ಇದರಲ್ಲಿ ನಮ್ದೇನೂ ಇಲ್ಲ. ಏನೂ ಇಲ್ಲ. ಮೇಡಮ್, ಸ್ವಲ್ಪ ರೆಡಿಯಾಗಿ ಬರ್ತೀರಾ? ಸರಿ. ಮೇಡಮ್, ಅವ್ರ ಹಸ್ಬೆಂಡ್ ಕೂಡ ಫ್ರೇಮಲ್ಲಿ ಇರ್ತಾರೆ ಮೇಡಮ್? ಇಲ್ಲ ಸರಿ. ಅವ್ರ ನೆಸೆಸಿಟಿ ಇಲ್ಲ ಹೋಗೋಕ್ಕೆ ನಿಮಗೆ. ಸರ್, ಸ್ವಲ್ಪ ನೀವು ಎದ್ದೇಳ್ತೀರಾ? ನಿಮ್ದೇನು ನೆಸೆಸಿಟಿ ಇಲ್ವಂತೆ. ಇವಳು ಸಂತೋಷ ಜಾಸ್ತಿ ದಿನ ಇರಬಾರ್ದು. ಅದಕ್ಕೆ ನಾನು ಬಿಡಲ್ಲ.